ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 20,000 ಜನರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ಅನ್ನ ಕಿತ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಈ ಕ್ಷೇತ್ರದ ಶಾಸಕರು ನಾನಲ್ಲ ಅಂತ ಹೇಳ್ಕೊಂಡು ನಾನು ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ಬಲವಾದ ಕಾರಣನೂ ಇದೆ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರ ತಂದೆನೇ ಈ ಇಲಾಖೆಯ ಮಂತ್ರಿ. ನಮ್ಮ ಕ್ಷೇತ್ರ ಜನ ಅರ್ಥ ಮಾಡ್ಕೋಬಹುದು. ನೀವು ಯಾವ ರೀತಿ ಯಾಮಾರಿ ಅವರ ಸುಳ್ಳು ಭರವಸೆಗಳಿಗೆ ನನ್ನ ಮೇಲೆ ಆರೋಪ ಮಾಡದಂತ ವಿಷಯಗಳನ್ನ ಎತ್ಕೊಂಡು ನೀವು ಮರಳಾಗಿ ಅವರಿಗೆ ಮತವನ್ನು ಕೊಟ್ಟು 2 ಬಾರಿ ಅಧಿಕಾರ ಕೊಟ್ಟರಲ್ಲ. ಈ 4,000 ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕ ಮತ್ತೆ ಈಗ ಅದನ್ನ 4,000 ರೇಷನ್ ಕಾರ್ಡು ತೆಗೆದಾಕಿದಾರಲ್ಲ, ಇವ್ರಿಗೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮ್ ಪರವಾಗಿದ್ದು ಕೆಲಸ ಮಾಡ್ತೇನೆ. ಬಿಜೆಪಿ ನಿಮ್ ಪರವಾಗಿರ್ತದೆ. ನಿಮ್ ಪರವಾಗಿ ಹೋರಾಟಕ್ಕೆ ಇಳಿತೀವಿ. ನೀವೆಲ್ಲರೂ ಕೂಡ ಹೋರಾಟಕ್ಕೆ ಬನ್ನಿ. ಈ ರಾಜ್ಯ ಸರ್ಕಾರ ನಿಮ್ಮ ಅನ್ನವನ್ನ ಕಿತ್ಕೊಂಡಿದೆ. ನಿಮ್ಮ ರೇಷನ್ ಕಾರ್ಡ್ ತೆಗೆದಾಕಿದ್ದಾರೆ. ನಿಮ್ಗೆ ಪೆನ್ಷನ್ ಬರೋದು ನಿಲ್ಸ್ಬಿಟ್ಟಿದ್ದಾರೆ. ನಿಮ್ ಪರವಾಗಿ ಹೋರಾಟ ಮಾಡಿ ಇವೆಲ್ಲವನ್ನು ಕೊಡಿಸ್ತೀವಿ. ನೀವು ಬನ್ನಿ ನಮ್ ಜೊತೆ ಹೋರಾಟಕ್ಕೆ ಅಂತೇಳಿ ಬಹಳ ನಮ್ರತೆಯಿಂದ ನಾನು ಈ ಮೂಲಕ ನಾನು ವಿನಂತಿ ಮಾಡಿದ್ದೆ. ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ, ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ನಮ್ಮ ಕ್ಷೇತ್ರದ ಸುಮಾರು 32,000 ಜನರ ಭವಿಷ್ಯ. 32,000 ಜನರ ಭವಿಷ್ಯ. ನಾನು ಲಾಸ್ಟ್ ಟೈಮ್ ನಿಮ್ಮೆಲ್ಲ ಹೇಳಿದ್ದೀನಿ, ಯಾವುದೇ ದಾಖಲೆ ಇಲ್ಲದೆ ಒಬ್ಬರ ಮೇಲೆ ಆರೋಪ ಮಾಡೋದು ಅದು ರಾಜಕೀಯ ಆರೋಪ ಆಗುತ್ತೆ. ಕನಿಷ್ಠ ದಾಖಲೆಗಳನ್ನು ನಾವು ಇಟ್ಕೊಂಡು ಮಾತಾಡಿದ್ರೆ ಅದು ನೀವು ಕೂಡ ಪ್ರಶ್ನೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ಕ್ಷೇತ್ರದ ಜನ ಏನು ಅನ್ಯಾಯ ಆಗ್ತಾ ಇದೆ, ನಾವು ಯಾಕೆ ಈ ಕ್ಷೇತ್ರದಲ್ಲಿ ಈಗಿರ್ತಕ್ಕಂಥ ಶಾಸಕರಿಗೆ ವೋಟ್ ಹಾಕಿದ್ದೀವಿ ಅನ್ನುವಂಥದ್ದು ಅವರಿಗೆ ಕೇಳುವಂಥದ್ದು ತಯಾರಾಗುತ್ತೆ. ಕಷ್ಟದಲ್ಲಿರ್ತಕ್ಕಂಥವ್ರು, ಇದನ್ನೇ ನಂಬಿ ಬದುಕ್ತಕ್ಕಂಥವ್ರು ಇದೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀರ. ಈ ಕ್ಷೇತ್ರದ ಶಾಸಕರು ಯಾವತ್ತಾದ್ರೂ ಇದ್ರ ಬಗ್ಗೆ ಸದನದಲ್ಲಿ ಮಾತಾಡಿದಾರ? ನಾನು ನಮ್ಮ ಕ್ಷೇತ್ರದ ಬಗ್ಗೆ ಇಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ಇಡೀ ರಾಜ್ಯದಲ್ಲಿ ಅದು ಎಷ್ಟು ಲಕ್ಷ ಜನರ ಬಾಯಿಗೆ ಮಣ್ಣು ಹಾಕಿದಾರೆ ಗೊತ್ತಿಲ್ಲ. ಎಷ್ಟು ಜನ ಬಾಯಿಗೆ ಮಣ್ಣು ಹಾಕಿದಾರೆ ಗೊತ್ತಿಲ್ಲ. ಯಾಕೆ ಗ್ಯಾರಂಟಿ ಕೊಟ್ಟಿದ್ರಲ್ಲ ನೀವು? ಗ್ಯಾರಂಟಿನ ಯಾರು ಕೇಳಿದ್ರು? ಯಾರು ಕೇಳಿದ್ರೆ ರಾಜ್ಯ ಜನ ನಿಮ್ಮ ಹತ್ರ ಬಂದು ಓಟ್ಗೋಸ್ಕರ, ನೀವು ಅಧಿಕಾರಕ್ಕೆ ಬರೋಕ್ಕೋಸ್ಕರ 5 ಗ್ಯಾರಂಟಿಗಳನ್ನ ಕೊಟ್ಟು ಓಟನ್ನ ತೆಗೆದುಕೊಂಡ್ರಿ. ಅದರ ರೇಷನ್ ಕಾರ್ಡ್, ಪೆನ್ಷನ್ ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ. ಇದು ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ. ಮೊದಲಿನಿಂದ ನಡ್ಕೊಂಡ್ಬಂದು ಕೊಡ್ತಾ ಇರ್ತಕ್ಕಂಥ ಪದ್ಧತಿಯನ್ನ ಇವತ್ತು ನಿಲ್ಲಿಸಿ ಕಿತ್ಕೊಂಡ್ಬಿಟ್ರಲ್ಲ ನೀವು. ಇನ್ನೇನ್ ಮಾಡ್ತೀರಿ? ಪೆನ್ಷನ್ ಕದ್ದು ಇನ್ನೇನಕ್ಕೆ ನೀವು ಅದನ್ನ ಇನ್ನೇನು ಬಳಸ್ತೀರಿ? ಹಣನ ಹೇಳಿ. ಈ ಹಣ ಇನ್ನೆಲ್ಲಿ ತಗೊಂಡಾಗ ಆಗ್ತೀರಿ? ಎಷ್ಟು ಕೋಟಿ ಆಗುತ್ತೆ ಇದಕ್ಕೆ? ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ನಾನು ಹೇಳ್ತೀನಿ, ಪಕ್ಷಾತೀತವಾಗಿ ನಮ್ಮ ತಾಲೂಕು ಸೇರ್ಕೊಂಡು ನೀವು ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ನೀವು ಕೇಳಿಲ್ಲ ಅಂತ ಹೇಳಿದ್ರೆ, ನೀವು ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಉಳಿಯೋಕ್ಕೂ ಕೂಡ ಇವರು ಬಿಡೋದಿಲ್ಲ ಅಂತ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ತಂದೊಡ್ಬಿಡ್ತಾರೆ. ಎಚ್ಚೆತ್ಕೊಳ್ಳಿ. ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀರಿ, ಕೆಲಸ ಕಾರ್ಯಗಳಿಗೆ ಹೋಗ್ಬಿಡ್ತೀರಾ, ಗೊತ್ತಾಗಲ್ಲ. ತಿಂಗಳಾದ್ರೆ ರೇಷನ್ ಡಿಪೋ ಹತ್ರ ಹೋದ್ರೆ ನಿಮ್ ಕಾರ್ಡ್ ಎತ್ಕೊಂಡು ಹೋದ್ರೆ ಅಲ್ಲಿ ಕ್ಯಾನ್ಸರ್ ಅಂತ ಬರ್ದಿರ್ತಾರೆ. ಆವಾಗ ನಿಮ್ ಪರಿಸ್ಥಿತಿ ಏನು? ನಿಮ್ ಮನೆ ಊಟ ಯಾರು ತಂದಾಕ್ತಾರೆ? ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರು ಕಾಲಕ್ಕೆ ನಿಮ್ಗೆ ತಿಂಗಳು ಸರಿಯಾಗಿ ಅಕ್ಕಿ ಕೊಡ್ಲಿ ಅಂತೇಳಿ ಅಲ್ಲಿಂದ ಸರಬರಾಜು ಮಾಡಿದ್ರೆ, ಉಗ್ರಾಣಗಳಿಗೆ ಕಳಿಸಿ ನಿಮ್ಗೆ ಅಲ್ಲಿ ಸ್ಟಾಕ್ ಮಾಡಿದ್ರೆ ನೀವು ಅದನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಕಿತ್ಕೊಳ್ತಾ ಇದ್ದೀರಿ? 5 ಗ್ಯಾರಂಟಿಗಳನ್ನು ಕೊಟ್ಟು ಇದು ನಿಮ್ಮ ಭಾಗದಲ್ಲಿ ನೀವು ಕಿತ್ಕೊಂಡು ಹೋಗ್ತಾ ಇದ್ರೆ ಈ ಜನ ಬದುಕೋದು ಹೇಗೆ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಯಾರ್ಯಾರು ಏನೇನು ಕೆಲಸ ಮಾಡಬೇಕು, ಅವರ ಜವಾಬ್ದಾರಿಗಳೇನು ಅನ್ನುವಂಥದ್ದು ಕ್ಲೀನಾಗಿ ಬರೆದುಬಿಟ್ಟಾರೆ ಸಂವಿಧಾನದಲ್ಲಿ. ಆದರೆ ಶಾಸಕರಾಗೋದೊಬ್ಬರು, ಆಡಳಿತ ಮಾಡೋದೊಬ್ಬರು. ಈ ಕ್ಷೇತ್ರ ಮೀಸಲು ಕ್ಷೇತ್ರ.
ಆಡಳಿತ ಮಾಡೋದು ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಅವ್ರು ಆಡಳಿತ ಮಾಡೋದು. ಕಾಂಗ್ರೆಸ್ಸರಿಗೆ ಇದಕ್ಕಿಂತ ಅಪಮಾನ ಅವಮಾನ ನಿಮ್ಗೆ ಇನ್ನೂ ಬೇಕಾ? ಇನ್ನು ನಾನು ಎಷ್ಟು ಸರಿ ಪದ ಬಳಸ್ತಾ ಇದ್ದೀನಿ. ನೀವು ಆಡಳಿತ ಮಾಡಬೇಕು, ನೀವು ಓಟ್ ಹಾಕಿದವರು, ನೀವು ಗೆಲ್ಲಿಸಿದವರು, ಸರ್ಕಾರ ನಿಮಗೆ ಬಂದಿದೆ. ನಿಮ್ ನಂಬುದವ್ರಿಗೆ, ನಿಮ್ ಊರಲ್ಲಿರೋರಿಗೆ, ಓಟ್ ಹಾಕಿದವ್ರಿಗೆ ಈ ರೀತಿ ವಂಚನೆ ಆಗಿದೆಯಲ್ಲ, ಇದನ್ನ ಉಳಿಸ್ಬೇಕು. ನಾಳೆ ನಮ್ಮ ಊರುಗಳಲ್ಲಿ ನಾವು ಮುಖ ಎತ್ಕೊಂಡು ತಿರುಗಕ್ಕಾಗೋದಿಲ್ಲ, ಮತ್ತೆ ರಾಜಕೀಯವಾಗಿ ನಾವೇನು ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ವಯಸ್ಸಾದವ್ರಿಗೆ ಪೆನ್ಷನ್ 14,000 ಜನ. ತಿಂಗಳಾದ್ರೆ ಏನಾದ್ರು ಮಾತ್ರೆ ತಗೊಳಕ್ಕೋ, ಏನಾದ್ರೂ ಅವ್ರೇನು ಊಟ ಏನೋ ಅವ್ರು ಬಯಸಿದ್ರು ಅದನ್ನ ಪಡ್ಕೊಳ್ಳೋಕೆ ನಮ್ಗೆ ಅಷ್ಟು ಹಣ ಬರುತ್ತೆ, ಸರ್ಕಾರ ತಂದು ಮನೆ ಕೊಡ್ತದೆ ಅಂತೇಳಿ ಆಕಾಶದಲ್ಲಿ ನಾವು ಮಳೆ ಬಂದಿಲ್ಲ ಅಂತ ಆ ಮೋಡಗಳನ್ನು ನೋಡಿ 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 ಸಾಕಾಗ್ತಾ ಇತ್ತಲ್ಲ ರೈತರು. ಆ ರೀತಿ ಪೆನ್ಷನ್ದಾರರ ಬದುಕು. ತಿಂಗಳಾದ್ರೆ ನನಗೆ ಈ ಪೆನ್ಷನ್ ಬರುತ್ತೆ, ನಾನೇನಾದ್ರೂ ಮಾಡ್ಬೋದು, ನನ್ನ ಮೊಮ್ಮಗನಿಗೆ ಒಂದು ಚಾಕ್ಲೇಟ್ ಕೊಡಿಸ್ಬೋದು, ನನ್ನ ಮೊಮ್ಮಗನಿಗೆ ಏನಾದ್ರೂ ಒಂದು ತಿಂಡಿ ತಗೊಳ್ಬೋದು ಅಂತೇಳಿ ಆಸೆ ಪಟ್ಟಂತ ಆ ಇಳಿ ವಯಸ್ಸಿನ ಜೀವ ಕಾಯ್ತಾ ಇರ್ತದೆ. ಆ ಜೀವದ ಕೈಲಿ ಹೋಗ್ತಕ್ಕಂಥ ಹಣನ ನೀವು ಕದ್ದು ನಿಮ್ಮ ಜೋಬ್ಗೆ ಹಾಕೊಂತ ಇದ್ದೀರಲ್ಲ, ಸರಿನೇ? ಏನಾದ್ರು ಅದಕ್ಕೇನ ನಿಮ್ಮನ್ನು ಗೆಲ್ಸಿದ್ದು? 3 ವರ್ಷ ಸುಮ್ಮನೆ ಇದ್ದೀವಿ ನಾವು. ಗೆದ್ದಂತ ಶಾಸಕರು ಯಾರೇ ಇರಲಿ, ಸೋಲು ಗೆಲುವು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ. ಅದಕ್ಕೆ ನಾವೆಲ್ಲರೂ ತಲೆಬಾಗಬೇಕು. ಅಸೂಯೆ ದ್ವೇಷ ಪಟ್ಕೊಂಡು ರಾಜಕಾರಣ ಮಾಡಲೂಬಾರದು. ಜನರ ತೀರ್ಪಿಗೆ ತಲೆಬಾಗಬೇಕು. ಜನರ ತೀರ್ಪು ಕೊಟ್ಟಂತೆ ಈ ಕ್ಷೇತ್ರದ ಶಾಸಕರ ನಿಲುವೆ, ಅವರ ಪ್ರತಿಕ್ರಿಯೆಗಳು, ಈ 14 ಜನರ ಆ ವಯಸ್ಸಾದಂತ ತಂದೆ ತಾಯಿಯರ ಮನಸ್ಸುಗಳಿದೆಯಲ್ಲ, ಇವತ್ತು ಯಾವ ರೀತಿ ಇಡೀ ಶಾಪ ಆಗ್ತಾ ಇದ್ದಾರೆ. ನಿಮಗೆ ಓಟ್ ಹಾಕಿ ಮೋಸ ಮಾಡಿದ್ವಿ ನಾವು, ಮೋಸ ಆಗುದ್ವಿ ನಾವು ಅನ್ಯಾಯ ಮಾಡ್ಕೊಂಡಿದ್ವಿ. ಈ ರೀತಿ ಮಾಡ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿಲ್ಲ. ಗ್ಯಾರಂಟಿಗಳೆಲ್ಲ ಕೊಡ್ತಾರೆ ಅಂತ ನಮ್ಗೆ ಆಸೆ ಇಡಿಸ್ಬಿಟ್ಟು ಅದಕ್ಕಾಗಿ ಕಾಂಗ್ರೆಸ್ ಓಟ್ ಹಾಕಿದ್ವಿ. ಜಾತಿ ಧರ್ಮ ಕುಲ ಯಾವ ನೋಡಿಲ್ಲ. ಇದರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ. 14,000 ಜನ. ನಾನು ಅವರೆಲ್ಲರೂ ಪರವಾಗಿ ಮಾತಾಡ್ತೀನಿ. ಈ 4,000 ರೇಷನ್ ಕಾರ್ಡ್ ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ. ನಾನು ಅವ್ರ ಪರವಾಗಿ ಮಾತಾಡ್ತೇನೆ. ನನ್ನೇನು ತಪ್ಪಿದೆ? ನಾನೇನಂತ ತಪ್ಪು ಮಾಡಿಬಿಟ್ಟಿದ್ದೆ ಕ್ಷೇತ್ರದಲ್ಲಿ. ನಾನು ಜನರಿಗೆ ನಾನು ವಿನಂತಿ ಮಾಡ್ತೀನಿ, ಕಳಕಳಿಯಿಂದ ಕೈಗೊಂಡು ಕೇಳ್ತೀನಿ. ಕಣ್ಣು ಮುಂದೆ ಇಂಥ ನಿಮಗೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರ ಕೊಟ್ಟಲ್ಲ. ನಾನು ಕೆಲಸಗಳ ಹತ್ರ ಖುದ್ದಾಗಿ ನಿಂತು ಎಲ್ಲ ಸಮಯವನ್ನು ಈ ಕ್ಷೇತ್ರದ ಜನರಿಗೋಸ್ಕರ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ದಲ್ಲ. ನನ್ನನ್ನು ಯೋಚನೆ ಮಾಡಿ, ನಾನೇನು ಮೋಸ ಮಾಡಿದ್ದೀನಿ? ಯಾರ ಹತ್ರ ನಾನು ಅವ್ರಿಗೆ ಮೋಸ ಮಾಡಿ ಜಮೀನುಗಳಾಗಲಿ ಮತ್ತೊಂದೆಲ್ಲ ಹಾಕೊಂಡಿದ್ದೀನಿ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಜಮೀನುಗಳು ಮಂಜೂರು ಮಾಡದೆ ಶ್ರೀನಿವಾಸ ಪಡೆದಿಲ್ಲಿ ಇರ್ತಕ್ಕಂಥವ್ರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಂದೇ ಕುಟುಂಬದವರಿಗೆ ಮತ್ತೆ ಅವ್ರ ಅಕ್ಕಪಕ್ಕ ಅವರವರೇ ಅವ್ರಿಗೇನೆ 60 ಎಕರೆ ಮಾಡಿದಾರಲ್ಲ ಶಾಸಕರೇ. ನೀವು ಕೇಳಬಾರ್ದ? ಹೋಗ್ಲಿ, ಬೇಡ, ನಿಮ್ ಕೂಡ ಹುಟ್ಟಿದವರಿಗೆ ನಿಮ್ಮ ಸಂಬಂಧಿಕರಿಗೆಲ್ಲ ಮಾಡಿದ್ರ ನಾನು MLA ಆಗಿದ್ದಕ್ಕೆ ಹೋಗ್ಲಿ, ನಾನೊಂದು ಅಷ್ಟು 60 ಎಕರೆ ನಮ್ಮವ್ರಿಗೆ ಮಾಡಿದ್ದೀನಿ ಅಂತೇಳಿ ನಿಮ್ಗಾದ್ರೂ ಸಮಾಧಾನ ಇರ್ತಾ ಇತ್ತೆ? ಅವ್ರು ನಿಮ್ಮನ್ನ ನೆನ್ಸ್ಕೊಳ್ತಾ ಇದ್ರಲ್ಲ, ನಮ್ಮವ್ರು ನಮ್ಮ ಸಂಬಂಧಿಕರು MLA ಆಗಿದ್ದಕ್ಕೆ ನಾನು 2 ಎಕರೆ ಜಮೀನು ಕೊಟ್ಟಿದ್ದಾರೆ, 4 ಎಕರೆ ಜಮೀನು ಕೊಟ್ಟವ್ರೆ ಅಂತೇಳಿ ನಿಮ್ಮನ್ನ ಆ ಕುಟುಂಬದವರು ನೀವು ಇರೋರ್ಗೂ ತಿಳ್ಕೊಳ್ತಾ ಇದ್ರು. ಯಾರಿಗೆ ಮಾಡಿದ್ದೀರಿ ನೀವು? ನಿಮ್ ಪರವಾಗಿ ಸೀಲ್ ಇದೆಯಲ್ಲ, ಸೀಲು ಗೊತ್ತಾ? ಸೀಲು ಅವ್ರ ಪರವಾಗಿ ಮಾಡಿದ್ದಾರೆ 60 ಎಕರೆ ಜಮೀನು. ನಾನು ಇನ್ನೂ ಬಿಡಿಸಿ ಹೇಳ್ಬೇಕಾ? ಸೈನ್ ಹಾಕೋದು ನೀವು, ಸೀಲ್ ಗೊತ್ತದ ಅವರು. ಆವಾಗ ಅಧಿಕೃತ ಆದೇಶ. ಈ ಕ್ಷೇತ್ರದ ಜನ ಅದನ್ನ ಬಹಳ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂತಾರಪ್ಪ. ಬಹಳ ಖುಷಿಯಿಂದ ನಗ್ರಂತ, ನಮ್ಮವರು, ನಮ್ಮ ಲೀಡ್ರು, ಅವ್ರು ಹೇಳ್ದಂಗೆ ಕೇಳ್ತೀವಿ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಈ ನಿಧಾನಕ್ಕೆ ಸ್ವಲ್ಪ ದೂರ ಆಗ್ತಾ ಇರೋದು ನಮ್ಮ ಕಣ್ಣು ಕಾಣ್ತಾ ಇದೆ. ನಾನು ನಮ್ಮ 14,000 ಜನ ನಿಮ್ಗೆ ಹೇಳ್ತೀನಿ ಏನ್ ಪತ್ರ ಅಂತೇಳಿ. 2021ರಲ್ಲಿ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸ್ತದೆ. ಇದೇ ಪತ್ರ ಬಿಜೆಪಿ ಸರ್ಕಾರ ಇದ್ದಾಗೂ ಕೂಡ ಇದೇ ಸರ್ಕ್ಯುಲರ್ ಇತ್ತು. ನೀವು ಹತ್ರ ಬಂದ್ರೆ ಗೊತ್ತಾಗುತ್ತೆ. ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ನೋಡಿ, ಇದೆ
ದಿನಾಂಕ 10/2/2021. ಇಲ್ಲೇನಿದೆ, ಗ್ರಾಮಾಂತರ ಭಾಗದಲ್ಲಿ 12,000, ನಗರ ಭಾಗದಲ್ಲಿ 32,000, 17,000. ಗ್ರಾಮಾಂತರ 12, ನಗರ 17, ಒಟ್ಟು 32,000. ಇದು ಆದಾಯ ಮಿತಿ. ಇದು ನಾವು ನೀವು ಹೊರಡಿಸಿರ್ತಕ್ಕಂಥ ಪತ್ರ ಅಲ್ಲ, ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಪತ್ರ. ಆಮೇಲೆ ಇಲ್ಲಿ ತನಕ ಇದೇನು ಬದಲಾವಣೆ ಆಗಲಿಲ್ಲ. 32,000 ಅಂತಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಇದೇ 32,000 ಮಾನದಂಡನೇ ಇತ್ತು. ಏನಕ್ಕಿತ್ತು ಅಂತ ಹೇಳಿದ್ರೆ, ನಾನು ಓದ್ಬಿಡ್ತೀನಿ. ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದಿಂದ ಜಾರಿಗೊಳಿಸುತ್ತಿರುವ ಮಾಸಿಕ ಯೋಜನೆಗಳಾದ, ಅಂದ್ರೆ ಮಾಸಿಕ ಅಂದ್ರೆ ಇಲ್ಲಿ ಪಾಪ ನಮ್ಮ ಜನರಿಗೆ ಸ್ವಲ್ಪ ಫಲ ಅರ್ಥ ಆಗಲ್ಲ. ಮಾಸಿಕ ಅಂದ್ರೆ ಪ್ರತಿ ತಿಂಗಳು ಯಾವ್ಯಾವ ಯೋಜನೆಯಲ್ಲಿ ಪೆನ್ಷನ್ ಕೊಡಬೇಕು ಅನ್ನುವಂಥದ್ದು. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ವಿಧವಾ ವೇತನ ಪಿಂಚಣಿ ಯೋಜನೆ, ವಿಕಲಾಂಗ ಪಿಂಚಣಿ ಯೋಜನೆ ಅಂದರೆ ಅಂಗವಿಕಲರಿಗೆ ಪಿಂಚಣಿ ಕೊಡೋದು, ಸಂಧ್ಯಾ ಸುರಕ್ಷಣೆ ಯೋಜನೆ, ಮನಸ್ವಿನಿ ಯೋಜನೆ, ಮೈತ್ರಿ ಯೋಜನೆ ಹಾಗೂ ಒಂದು ಬಾರಿ ಸೌಲಭ್ಯವನ್ನು ಪಡ್ಕೊಳ್ಳುವಂಥ ನೀಡುವಂಥ ಯೋಜನೆಗಳಾದ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಮತ್ತು ಅಂತ್ಯ ಸಂಸ್ಕಾರದ ಸಹಾಯಧನ ಯೋಜನೆಗಳಿಗೆ ಆದಾಯ ಮಿತಿಯನ್ನು ವಾರ್ಷಿಕ 32,000 ಹೆಚ್ಚಿಸಿ ಆದೇಶಿಸಿದೆ. ಈಗ ನೀವು ಹೇಳ್ಬೋದು, ಸಂಪಂಗಿಯವರು ಬೇಕಾಗಿ ನನ್ನ ಮೇಲೆ ನನ್ನ ಹೆಸರು ಬೆಳೆಸಲ್ಲ, ವಿರೋಧ ಪಕ್ಷದವರು ನನ್ನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ದಿನಾ ನೂರಾರು ತೊಂದರೆಗಳನ್ನು ಕೊಡ್ತಾರೆ, ಎಷ್ಟೋ ಕಷ್ಟ ನೋವುಗಳನ್ನು ಕೊಡ್ತಾರೆ, ಅದನ್ನು ಮೀರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ ಭಾಳ ದುಃಖದಿಂದ ನೋವಿನಿಂದ ಈ ಕ್ಷೇತ್ರದ ಜನ ಅಮಾಯಕ ಜನರ ಮುಂದೆ ಅಳೋದನ್ನು ತೋಡ್ಕೊಳ್ತಾರೆ. ಇದು ಸರ್ಕಾರ ಹೊರಡಿಸಿರೋ ಪತ್ರ ತಾನೇ, ಇಲ್ಲ ನಮ್ಮ ಆಫೀಸಿಂದ ಇಲ್ಲ ಟೈಪ್ ಮಾಡ್ಕೊಂಡ್ಬಂದ ನನಗೂ ಏನಿಲ್ಲ. ಈಗಿರಬೇಕಾದ್ರೆ ಮೊನ್ನೆ ತಹಸೀಲ್ದಾರ್ ಅವರ ಜೊತೆಯಲ್ಲಿ ಅಧಿಕಾರಿಗಳನ್ನು ಕರೆಸಿ ಸ್ವತಃ ಶಾಸಕರು ಅದಾಲತ್ ಕಾರ್ಯಕ್ರಮವನ್ನು ಮಾಡ್ತಾರೆ. ಬಹುಶಃ 18ನೇ ವಾರ್ಡಲ್ಲಿರ್ಬೋದು. ಅದಾಲತ್ತಲ್ಲಿ ಈ ಕ್ಷೇತ್ರದ ತಹಸೀಲ್ದಾರ್ ಹೇಳ್ತಾರೆ 1,32,000 ಆದಾಯ ಇದ್ದರೆ ಮಾತ್ರ ಆ ಆದಾಯವನ್ನು ಈಗ ಸರ್ಕಾರ ಆದೇಶ ಮಾಡಿದೆ ಅಂತ ಹೇಳಿದ್ರು. ನಿಜನಾ? ಸ್ವತಃ ತಹಸೀಲ್ದಾರ್, ದಂಡಾಧಿಕಾರಿ, ಯಾರೋ ರಾಜಕಾರಣಿಗಳು, ಮುಖಂಡರುಗಳು, ಕಾರ್ಯಕರ್ತರು ಮಾತಾಡಿದ್ರೆ ಅವರೇನೋ ಮಾತಾಡ್ತಾರೆ ಅಂತ ಹೇಳ್ಬೋದು. ತಹಸೀಲ್ದಾರೇ 1,20,000 ರೂಪಾಯಿ ಆದಾಯ ಇರಬೇಕು ಅಂತ ಹೇಳಿದ್ರೆ ಆದೇಶ ಎಲ್ಲಿದೆ? ಇಲ್ಲಿ ತನಕ ಇರ್ತಕ್ಕಂಥ ಆದೇಶ ಇದೆ 32,000 ರೂಪಾಯಿನೇ. ಈ 32,000 ರೂಪಾಯಿ ಇರ್ತಕ್ಕಂಥ ಆದಾಯದ ಮಿತಿಯ ಒಳಗಡೆ ನಮ್ಮ ಸರ್ಕಾರ ಇದ್ದಾಗ ಸಾವಿರಾರು ಪಡಿತರ ಚೀಟಿಯನ್ನು ಕೊಟ್ವಿ. ಆಮೇಲೆ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ವಿ, ಹೊಸ ಕಾರ್ಡ್ಗಳನ್ನು ಕೊಟ್ವಿ, ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ವಿ. ಉದಾಹರಣೆಗೆ ನಾವು ಇಲ್ಲಿರ್ತೀವಿ, ಬೇರೆ ಇನ್ನೊಂದು ವಾರ್ಡ್ಗೆ ನಾವು ಹೋಗ್ಬೇಕಾದ್ರೆ ಮನೆ ಪರ ಸ್ಥಳಾಂತರ ಮಾಡಬೇಕು, ಆ ಡಿಪೋನೆಲ್ಲ ರೇಷನ್ ತಗೋಬೇಕು. ಹಂಗಾಗಿ ಆ ಸ್ಥಳಾಂತರಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿವಿ ನಮ್ಮ ಸರ್ಕಾರ ಇದ್ದಾಗ. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪಡಿತರ ಚೀಟಿ ಹೊಸದಾಗಿ ಕೊಟ್ಟಿಲ್ಲ, ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ, ಸ್ಥಳಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಇರುವಂಥ 4,000 ರೇಷನ್ ಕಾರ್ಡ್ಗಳನ್ನು ತೆಗೆದಿದ್ದಾರೆ. ನೋಡಿದಿಲ್ಲ, 4,000, 1-2 ಅಲ್ಲ. ಇದನ್ನೆಲ್ಲ ಅಂದಾಜು ಲೆಕ್ಕ ಮಾಡಕ್ ಹೋದ್ರೆ ಸುಮಾರು 20,000 ಜನರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ಅನ್ನ ಕಿತ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಈ ಕ್ಷೇತ್ರದ ಶಾಸಕರು
ನಾನಲ್ಲ ಅಂತ ಹೇಳ್ಬೋದು, ನಾನು ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ಬಲವಾದ ಕಾರಣನೂ ಇದೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರ ತಂದೆನೇ ಈ ಇಲಾಖೆಯ ಮಂತ್ರಿ. ನಮ್ಮ ಕ್ಷೇತ್ರದ ಜನ ಅರ್ಥ ಮಾಡ್ಕೋಬೇಕು. ನೀವು ಯಾವ ರೀತಿ ಯಾಮಾರಿ ಬರೀ ಅವರ ಸುಳ್ಳು ಭರವಸೆಗಳಿಗೆ ನನ್ನ ಮೇಲೆ ಆರೋಪ ಮಾಡದಂತ ವಿಷಯಗಳನ್ನ ಎತ್ಕೊಂಡು ನೀವು ಮರಳಾಗಿ ಅವರಿಗೆ ಮತವನ್ನು ಕೊಟ್ಟು 2 ಬಾರಿ ಅಧಿಕಾರ ಕೊಟ್ರಲ್ಲ, ಈ 4,000 ರೇಷನ್ ಕಾರ್ಡ್ ಕಿತ್ಕೊಳ್ಳೋದಕ್ಕ ಎಷ್ಟು ಜನರ ಮನೆಯಲ್ಲಿ ಇವತ್ತು ಅನ್ನ ಇಲ್ಲ. 4-5 ತಿಂಗಳಾಯ್ತು ಇವ್ರು ರೇಷನ್ ಹಾಕಿ. ಯಾರು ಕೇಳ್ತಾರೆ? ಪ್ರತಿ ಏರಿಯಾಗಳಿಗೆ ಹೋದಾಗ ಅವರು ಅಂಗ್ಲಾಚ್ಕೊಂಡು ಕೇಳ್ಕೊಳ್ತಾರೆ, ನಮ್ಗೆ ರೇಷನ್ ಕಾರ್ಡ್ ಕೊಡಿಸಿ, ಪೆನ್ಷನ್ ಕೊಡಿಸಿ. ನಿಮಗೆ ಇದು ಕಣ್ಕಾಣಲ್ವಾ? ಅದಾಲತ್ ಏನಕ್ಕೆ? ಇಲ್ಲಿ 32,000 ರೂಪಾಯಿ ಆದಾಯ ಮಿತಿ ಇದ್ರೆ ಸಾಕು ಅಂತೇಳಿ ಸರ್ಕಾರದ ಪತ್ರ ಇದೆ. ಈಗ ಇರ್ತಕ್ಕಂಥ ತಹಸೀಲ್ದಾರ್ ಹೇಳ್ತಾರೆ 1,20,000ಕ್ಕೆ ಆದಾಯ ಪ್ರಮಾಣ ಪತ್ರವನ್ನ ಏರಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ತಪ್ಪೇ ಅದು ಜನರದ? ಇಲ್ಲ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಯಾವ್ದಕ್ಕಾದ್ರೂ ನಾವು ಕೈ ಹಾಕಿದ್ವಾ? ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಅನ್ನ ಸಿಕ್ಕಲ್ಲ, ಬರಗಾಲ ಬರ್ತದೆ, ಕೈಗೆ ಕೆಲಸ ಇಲ್ಲ, ಕುಟುಂಬ ನಿರ್ವಹಣೆ ಮಾಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಾವು ಈ ಒಂದು ಯೋಜನೆಯನ್ನ ಕೊಡ್ತೀವಿ ಅಂತೇಳಿ ನಾವು ನಿರಂತರವಾಗಿ ಇದನ್ನು ಕೊಡ್ತಾ ಬಂದಿವಿ. ನಮ್ಮ ಸರ್ಕಾರ ಇದ್ದಾರೆ. ಆದ್ರೆ ನೀವು ನಿಮ್ಮ ಸರ್ಕಾರ ಬಂದ ಮೇಲೆ, ನಿಮ್ಮ ತಂದೆಯರು ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿ ಆದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಕೆಜಿಎಫ್ ತಾಲೂಕಿನ ಒಂದರಲ್ಲೇ 4,000 ಪಡಿತರ ಚೀಟಿಯನ್ನು ತೆಗೆದಿದ್ದಾರೆ. ಅಂದ್ರೆ ಈ ಕ್ಷೇತ್ರ ಜನ ನೀವು ಇನ್ನೂ ಕಣ್ಣು ಮುಚ್ಕೊಂಡು ಕುತ್ಕೊಳ್ತೀರಾ? ಕೇಳಲ್ವಾ ನೀವು? ಕಾಂಗ್ರೆಸ್ ಮುಖಂಡ್ರೆ, ಕಾರ್ಯಕರ್ತರೆ, ನೀವೇ ತಾನೆ ಇವರಿಗೆ ರಾತ್ರಿ ಆಗಲು ದುಡಿದು ಕಷ್ಟಪಟ್ಟು ಅಧಿಕಾರ ಕೊಟ್ಟವರು. ನಿಮ್ಮನ್ನ ಊರುಗಳಲ್ಲಿ ಪ್ರಶ್ನೆ ಮಾಡಲ್ವಾ? ಇದು ಕಾಂಗ್ರೆಸ್, ಬಿಜೆಪಿ, JDS, RP, ADMK, DMK ಇನ್ನೊಂದು ಆ ಪಕ್ಷದಲ್ಲಿ ಇದ್ದಾರೆ ಅಂತಲ್ಲ, ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥವರು ಪಡಿತರ ಚೀಟಿಯನ್ನು ತೆಗೆದಿದ್ದೀರಿ. 4,000 5 ಇಟ್ಕೊಂಡ್ರು ಕೂಡ 5, 4, 20,000 ಜನರ ಬದುಕಿನಲ್ಲಿ ಇವತ್ತು ನೀವು ಎಲ್ಲೋ ಈಗ ಅವರು ರೇಷನ್ ತಗೊಳಕ್ಕೆ ಡಿಪೋ ಹೋದ್ರೆ ನಿಮ್ದು ತೆಗೆದಾಕಿದೆ, ಕೊಡಲ್ಲ ಹೋಗಿ ಅಂತಾರೆ. ಈ ರೇಷನ್ ಕಾರ್ಡ್ ತೆಗೆದಿರೋದ್ರಿಂದ ಇದರಿಂದ ಆಗುವಂತ ತೊಂದರೆಗಳು ಏನು ಅಂತ ಹೇಳಿದ್ರೆ, ಪಡಿತರ ಚೀಟಿ ತೆಗೆದಿರೋದಕ್ಕೆ ಅವ್ರು ಏನೇನು ಕಷ್ಟಗಳೆಲ್ಲ ಅನುಭವಿಸ್ಬೇಕು ಅಂತ ಹೇಳೋದಕ್ಕೆ ನಾನು ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ. BPL ಕಾರ್ಡ್ ಇದ್ರೆ ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಉಪಯೋಗಿಸಕ್ಕಾಗೋದಿಲ್ಲ. ನೋಟ್ ಮಾಡ್ತೀವಿ. ಪೆನ್ಷನ್ ಅನ್ನ ಸರ್ಕಾರ ಸೌಲಭ್ಯಗಳನ್ನು ನೀವು ತಗೊಳಕ್ಕಾಗೋದಿಲ್ಲ. ಯಾವುದೇ ರೀತಿ ಪೆನ್ಷನ್ ಅನ್ನ ಸರ್ಕಾರದ ಯೋಜನೆಗಳನ್ನು ನೀವು ತಗೊಳಕ್ಕಾಗೋದಿಲ್ಲ. ಮತ್ತೆ ಇವರು ಗ್ಯಾರಂಟಿಗಳು ಕೊಟ್ರಲ್ಲ, ಈ ಕಾರ್ಡ್ ತೆಗೆದಿರೋದ್ರಿಂದ ಈ 5 ಗ್ಯಾರಂಟಿಗಳಲ್ಲಿ ಯಾವುದೇ ಬೆನಿಫಿಷರಿ ಆಗಲ್ಲ, ಫಲಾನುಭವಿಗಳೇ ಆಗೋದಿಲ್ಲ. ಇಮಿಡಿಯೇಟ್ ಅದು ರದ್ದಾಗುತ್ತೆ. ರದ್ದಾಗಿದೆ, ಈ ರದ್ದಾಗುತ್ತೆ. ಆನಂತರ ಉದಾಹರಣೆಗೆ ರೈತನಿಗೆ ನಿಮ್ಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ, ನಾವು ಉದಾಹರಣೆಗೆ ಒಂದು ಹೇಳ್ತೀವಿ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಅದನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ BPL ಕಾರ್ಡ್ ಇದೆಯಾ ಅಂತೇಳಿ ಆ ನಿಗಮದ ವ್ಯವಸ್ಥಾಪಕರು ಇಲ್ಲ ಕಾರ್ಯದರ್ಶಿಗಳು ಫೀಲ್ಡ್ ಆಫೀಸರ್ ಕೇಳ್ತಾರೆ. ನಿಮ್ಮ ಹತ್ರ ಈ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಈ ಗಂಗಾ ಕಲ್ಯಾಣ ಯೋಜನೆ ನಿಮ್ಗೆ ಎಲ್ಲಿ ಬರುತ್ತೆ? ಇದು ನಮ್ಮ ಕ್ಷೇತ್ರದ ಜನರ ಮುಂದೆ ಹೇಳ್ತಾ ಇದ್ದೀವಿ. ಊರಲ್ಲಿ ಸಿಕ್ಕಲ್ಲ. ನೀವು ಬಡತನ ರೇಖೆಯಿಂದ ಆಚೆ ಹಾಕ್ಬಿಟ್ಟವ್ರೆ, ನಿಮ್ಮನ್ನ ಶ್ರೀಮಂತರಂತ ಐಡೆಂಟಿಫೈ ಮಾಡ್ಬಿಟ್ಟವ್ರೆ. ಯಾರು? ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿಗಳಾದಂತ KH ಮುನಿಯಪ್ಪನವರು, ಹಿರಿಯರು, ಅವ್ರ ಮಗಳಾದಂತವರೇ ಇಲ್ಲಿ ಶಾಸಕರಾಗಿರೋದು. ಈ ಶಾಸಕರಿಗೂ ತಂದೆ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ, ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ನಮ್ಮ ಕ್ಷೇತ್ರದ ಸುಮಾರು 32,000 ಜನರ ಭವಿಷ್ಯ.
32,000 ಜನರ ಭವಿಷ್ಯ. ನಾನು ಲಾಸ್ಟ್ ಟೈಮ್ ನಿಮ್ಮೆಲ್ಲ ಹೇಳಿದ್ದೀನಿ, ಯಾವುದೇ ದಾಖಲೆ ಇಲ್ಲದೆ ಒಬ್ಬರ ಮೇಲೆ ಆರೋಪ ಮಾಡೋದು ಅದು ರಾಜಕೀಯ ಆರೋಪ ಆಗುತ್ತೆ. ಕನಿಷ್ಠ ದಾಖಲೆಗಳನ್ನು ನಾವು ಇಟ್ಕೊಂಡು ಮಾತಾಡಿದ್ರೆ ಅದು ನೀವು ಕೂಡ ಪ್ರಶ್ನೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ಕ್ಷೇತ್ರದ ಜನ ಏನು ಅನ್ಯಾಯ ಆಗ್ತಾ ಇದೆ, ನಾವು ಯಾಕೆ ತಾನೇ ಈ ಕ್ಷೇತ್ರದಲ್ಲಿ ಈಗಿರ್ತಕ್ಕಂಥ ಶಾಸಕರಿಗೆ ವೋಟ್ ಹಾಕಿದ್ದೀವಿ ಅನ್ನುವಂಥದ್ದು ಅವರಿಗೆ ಕೇಳೋಂಥದ್ದು ತಯಾರಾಗುತ್ತೆ. ನಿಮಗೆಲ್ಲ ಗೊತ್ತಿರೋಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರದ ದುರ್ದೈವ 8 ವರ್ಷ ನಡೀತಾ ಇದೆ. ಕಾಂಗ್ರೆಸ್ ಶಾಸಕರು ಇಲ್ಲಿ ಅಧಿಕಾರಕ್ಕೆ ಬಂದರು. ಈ ಕ್ಷೇತ್ರದಲ್ಲಿ ಯಾವ ರೀತಿ ನಮ್ಮ ಕ್ಷೇತ್ರದ ಜನರನ್ನ ಮರಳು ಮಾಡಿ ಬಣ್ಣದ ಮಾತುಗಳನ್ನು ಮಾತನಾಡಿ ಇವರ ಅಭಿವೃದ್ಧಿ ಕಾಣದೆ ಕೇವಲ ಅವರ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಮಾತ್ರ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಶಾಸಕರೊಬ್ಬರೇ ಆಡಳಿತ ಮಾಡಿದ್ರೆ ಸರಿ ತಪ್ಪುಗಳು ಗೊತ್ತಾಗ್ತಾ ಇರ್ತೇನೋ ಗೊತ್ತಿಲ್ಲ. ಆದರೆ ನಮ್ಮ ಕ್ಷೇತ್ರದಲ್ಲಿ ಸೈನ್ ಮಾಡೋ ಶಾಸಕರು ಇಲ್ಲಿದ್ರೆ ಸೀಲ್ ಹಾಕೋ ಶಾಸಕರು ಕೋಲಾರಲ್ಲಿದ್ದಾರೆ. ಇದನ್ನ ಒಪ್ಕೊಳ್ಬೇಕು ಎಲ್ಲರೂ ಕೂಡ. ಆಮೇಲೆ ಎಲ್ಲರೂ ಮನೆ ಮಾತಾಗಿದೆ, ಮಕ್ಕಳು ಕೂಡ ಮಾತಾಡ್ತಾರೆ. ಆಡಳಿತ ಮಾಡ್ತಕ್ಕಂಥದ್ದು ಯಾರು ಇಲ್ಲಿ ಅನ್ನುವಂಥದ್ದು ನೀನು 20-21 ತಿಂಗಳಿಗೆ ಚುನಾವಣೆ ಬಂದ್ಬಿಡುತ್ತೆ. ಇನ್ನೊಂದು 6 ತಿಂಗಳು ವರ್ಷ ಕಾಲ ಬಹಳ ಮನಸ್ಸನ್ನ ಮಾತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರುಗಳು ಸಾವಿರಾರು ಜನ ಇದ್ದಾರೆ. ಇನ್ನು ಹತ್ತತ್ರ 1 ವರ್ಷ ಬಂದ್ರೆ ಅನೇಕ ಜನ ಅವರ ತೀರ್ಮಾನಗಳು ನೀವೇ ಕಣ್ಣಾರ ನೋಡ್ತೀರಿ, ನಮ್ಮ ಕ್ಷೇತ್ರದ ಜನನು ಕೂಡ ನೋಡ್ತಾರೆ. ಒಂದು ಸಮಯದಲ್ಲಿ ಇತ್ತು 2023 ಎಲೆಕ್ಷನ್ ನಡೆದಾಗ ಯಾವ ರೀತಿ ಈ ಕ್ಷೇತ್ರದಲ್ಲಿ ಜನ ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ಸುನಾಮಿ ಬಂದ ರೀತಿಯಲ್ಲಿ ಇತ್ತು. ಅದಕ್ಕೆ ಯಾವುದೇ ಬೆಟ್ಟ ಗುಡ್ಡ ಅಡೆತಡೆಗಳು ಯಾವ್ದು ಬಂದರೂ ಕೂಡ ನಿಲ್ತಾ ಇರಲಿಲ್ಲ. ಅಂತ ಒಂದು ಪರಿಸ್ಥಿತಿಗೆ ಆ DCC ಬ್ಯಾಂಕ್ನ ಮುಂದೆ ಇಟ್ಕೊಂಡು ನಾವು ಮನೆ ಬಾಗಿಲಿಗೆ ಸಾಲ ಕೊಡ್ತೀವಿ, ನೀವೆಲ್ಲ ಓಟ್ ಹಾಕಿ ಅಂತೇಳಿ ಜನರನ್ನ ಮರಳು ಮಾಡ್ತೀವಿ. ಅದೇ DCC ಬ್ಯಾಂಕಿನ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತೇಳಿ ನಾವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ನನಗೆ ಗೊತ್ತಿತ್ತು, ಬಹಳ ತುಂಬ ಓಡುವ ವ್ಯಕ್ತಿ ಒಂದಲ್ಲ ಒಂದು ಟೈಮು ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಆ ರೀತಿ ನಿಂತೋಗ್ತಾರೆ, ಇಲ್ಲ ಕುತ್ಕೊಂಡ್ಬಿಡ್ತಾರೆ. ನಿಧಾನವಾಗಿ ನಡ್ಕೊಂಡು ಹೋಗೋ ಮನುಷ್ಯ ಎಷ್ಟು ದೂರ ಬೇಕಾದ್ರೂ ನಡ್ಕೊಂಡು ಹೋಗ್ತಾನೆ ಇರ್ತಾನೆ. ಯಾಕಂದ್ರೆ ಅದನ್ನ ಗೊತ್ತು, ಸಮಯ ತುಂಬ ಹಿಡಿಬೋದು. ಅದನ್ನು ನಾನು ಅಂದ್ಕೊಂಡಂಥ ಗುರಿ ಸಾಧಿಸೋದಕ್ಕೆ ನನ್ನಲ್ಲಿರ್ತಕ್ಕಂಥ ತೀರ್ಮಾನನೇ ಬಹಳ ಮುಖ್ಯ ಅನ್ನುವಂಥದ್ದು ಆತ್ಮ ಗೊತ್ತಿತ್ತು. ಆದರೆ ಯಾವುದಾದ್ರೂ ಒಂದನ್ನ ನೆಪ ಇಟ್ಕೊಂಡು ಬಳಸ್ಕೊಂಡು ಅಧಿಕಾರಕ್ಕೆ ಬರಲೇಬೇಕು ಅಂತ ತೀರ್ಮಾನ ಮಾಡೋಂಥ ವ್ಯಕ್ತಿಗಳ ದೂರದೃಷ್ಟಿ ಎಷ್ಟು ಬೇಗ ನಶಿಸಿ ಹೋಗ್ತದೆ ಅನ್ನೋಂಥದ್ದಕ್ಕೆ ಇತ್ತೀಚಿನ ಬೆಳವಣಿಗೆಗಳೇ ನಮ್ಮ ಕ್ಷೇತ್ರದಲ್ಲಿ ಕಾರಣ ಆಗ್ತದೆ. DCC ಬ್ಯಾಂಕ್ ನಾವು ಸೋತ್ವಿ, ಸುಮಾರು ಜನ ಬೇರೆ ಜನ ಅನ್ಕೊಂಡು ಇಲ್ಲ ಸಂಪಂಗಿರೋ ದುಡ್ಡು ಖರ್ಚು ಮಾಡಿಲ್ಲ, ಕೇಳಿದಷ್ಟು ಹಣ ಕೊಟ್ಟಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಖರ್ಚು ಮಾಡಿದಷ್ಟು ಹಣ ಖರ್ಚು ಮಾಡಿಲ್ಲ. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವ್ರ ಹತ್ರ ಏನೋ ದುಡ್ಡು ತಗೊಂಡ್ಬಿಟ್ರೇನೋ ಅನ್ನುವಂಥ ಅಪವಾದನೂ ಕೂಡ ಗೊತ್ತಿದ್ದ ಜನ ಮಾತಾಡ್ತಾರೆ. ಅವ್ರಿಗೇನು ಗೊತ್ತಿದೆ? ಆ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ನೀತಿ ಮಾಡಲಿಲ್ಲ. ನಾವೇ ನಮ್ಮ ತಾತ ಮುತ್ತಾತನವರು ಕಾಲದಿಂದಲೂ ಕೂಡ ನಾವೇನು ರಾಜಕಾರಣಿಗಳೆಲ್ಲ. ಆರ್ಥಿಕವು ಬಹಳ ದೊಡ್ಡ ಬಲದಿಂದ ಬಂದಂಥವ್ರಲ್ಲ, ನಾವೆಲ್ಲ ಚಳುವಳಿಯಿಂದ ಬಂದಂಥವ್ರ ಹಣ ಇಲ್ಲಿದೆ. ರಾಜಕೀಯ ಅಧಿಕಾರ ತಗೊಂಡು ಬಹಳಷ್ಟು ವರ್ಷಗಳ ಕಾಲ ಅಧಿಕಾರ ಮಾಡಿದಂಥವ್ರು, ಬೇರೆ ಬೇರೆ ವ್ಯಾಪಾರಗಳು ಅವು ಮಾಡಿದಂಥವ್ರ ಹತ್ರ ದುಡ್ಡಿತ್ತು. ಚಳುವಳಿಯಿಂದ ಬಂದಂಥವ್ರಿಗೆ ಏನಿತ್ತು? ಹೋರಾಟ ಒಂದೇ ಉಳಿದಿರೋದು ನಮ್ಮ ಹತ್ರ ಅಷ್ಟೇ ಉಳಿತು. ಆ ಸಂದರ್ಭದಲ್ಲಿ ನಾನು 2008-13ರಲ್ಲಿ ಯಾರೋ ಆ ಪ್ರಶ್ನೆ ನನ್ನ ಕೇಳಲಿಲ್ಲ.
2023 ನಂತರ ನಮಗೆ ಆ ಸಮಸ್ಯೆ ಕಾಡುತ್ತೆ. ನಿಮ್ಗೆ ಮೂಟೆಗಟ್ಟಲೆ ಟೇಬಲಲ್ಲಿ ಹಣ ಇಟ್ಬಿಟ್ಟು ಜೋಡಿಸಿ ನಾವು ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ ಅಂತ ಹೇಳಿ ಯಾವುದೇ ಮಾನದಂಡವನ್ನು ಅನುಸರಿಸಿದೆ, RBI ರೂಲನ್ನು ಫಾಲೋಅಪ್ ಮಾಡಿದೆ, ಸಾವಿರಾರು ಜನ ಶ್ರೀಶಕ್ತಿ ಸಂಘಗಳಿಗೆ ಲೋನ್ ಕೊಟ್ಟರು. ಹಂಗಾಗಿ ಮೊದಲನೇ ಟೈಮು ಅವ್ರಿಗಿದ್ರು. ಎರಡನೇ ಟೈಮು ಸುಳ್ಳಿನ 5 ಗ್ಯಾರಂಟಿಗಳನ್ನು ರಾಜ್ಯದ ಜನರ ಮುಂದೆ ತಂದು ಸುಳ್ಳು ಹೇಳಿ ಮತ್ತೊಂದು ಸಾರಿ ಅಧಿಕಾರಕ್ಕೆ ಬಂದರು. ಮತ್ತೆ ಇದರ ಮುಖಂಡತ್ವವನ್ನು ನಮ್ಮ ಕ್ಷೇತ್ರದಲ್ಲಿ ವಹಿಸಿದಂಥ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಕೊಟ್ಟಂಥ ಭರವಸೆ ಏನಿತ್ತು ಇವತ್ತದು ತೀರ್ಮಾನ. ಯಾವ ಬಡ ವ್ಯಕ್ತಿ 3 ಹೊತ್ತಿನ ಅನ್ನಕ್ಕೋಸ್ಕರ ದುಡಿಯುವಂಥ ಕೈಗೆ ಕೆಲಸ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ, ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಇಡೀ ದೇಶದ ಕಡು ಬಡವರಿಗೆ ಉಚಿತವಾಗಿ ನಾನು ಅಕ್ಕಿ ವಿತರಣೆ ಮಾಡಬೇಕು, ಪಡಿತರ ವಿತರಣೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಕ್ಕೆ ಕಾಲ ಕಳಿಸ್ತಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ. ಆದರೆ ಇವರು ರಾಜ್ಯದಲ್ಲಿ ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಅವರೇ ಸ್ವತಃ ಸಹಿ ಮಾಡಿಕೊಟ್ಟಿದ್ದಾರೆ. ಆ 5 ಗ್ಯಾರಂಟಿಗಳು ಎಷ್ಟು ಲಕ್ಷ ಜನರಿಗೆ ರಾಜ್ಯಕ್ಕೆ ಸೇರ್ತಾ ಇದೆ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಅಂತೇಳಿ ಇಲ್ಲಿ ತನಕ ಯಾವುದೇ ಶ್ವೇತ ಪತ್ರವನ್ನು ಹೊರಡಿಸಲಿಲ್ಲ. ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರು ಅಂದರೆ, 5,000 ಕೋಟಿ ಹಣವನ್ನು ಈ 5 ಗ್ಯಾರಂಟಿಗಳಿಗೆ ತಲುಪುವಂಥ ಹಣವನ್ನು ತಲುಪಿಸದೆ ಮರೆಮಾಚಿದ್ರು. ಆದರೆ ನಮ್ಮ ಪಕ್ಷದ ವಿಧಾನಸಭೆ ಸದಸ್ಯರು ಅದರ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ಕಾಂಗ್ರೆಸ್ಸಿನ ಸರ್ಕಾರ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ. ಅವರು 5,000 ಕೋಟಿ ಹಣ ನಾವು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಇನ್ನು ಮುಂದೆ ನಾವು ಕೊಡ್ತೀವಿ ಅಂತೇಳಿ ಸ್ವತಃ ಸಚಿವರು ಒಪ್ಕೊಂಡಿದ್ದು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ನಾವು ನೋಡಿದ್ದೀವಿ. ಇಂಥ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ನೂರಾರು ಯೋಜನೆಗಳನ್ನು ರಾಜ್ಯದ ಜನರಿಗೆ ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಕೊಂಡು ಕಾಲಕಾಲಕ್ಕೆ ಚುನಾವಣೆಗಳು ಬಂದಾಗ ಸಂದರ್ಭದಲ್ಲಿ ಜನರನ್ನ ಮರಳು ಮಾಡುವಂಥ ಯೋಜನೆಗಳನ್ನು ತರ್ತಾರೆ. ಈ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮಾತಾಡೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಸಮಸ್ಯೆನೂ ಕೂಡ ಮಾತಾಡಬೇಕು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಶಾಸಕರು